ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. 10th ಸ್ಟೂಡೆಂಟ್ಸ್ಗೆ ಇನ್ನೇನು SA1 ಎಕ್ಸಾಮು ಬರ್ತಿದೆ. ಅದಕ್ಕೋಸ್ಕರ ನಾನು ಎಲ್ಲ ಸಬ್ಜೆಕ್ಟಿಂದನೂ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಎಂತಕ್ಕಂದರೆ ಮಕ್ಕಳು ಈಸಿ ಆಗಲಿ ಅಂತ, ಮಕ್ಕಳು ಉತ್ತಮ ಸ್ಕೋರ್ ಮಾಡಲಿ, ಉನ್ನತ ಸ್ಕೋರ್ ಮಾಡಲಿ ಅಂತ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಓಕೆನಾ. SA1 ಇನ್ನೇನು ಸೆಪ್ಟೆಂಬರಲ್ಲಿ ಕೊನೆ ವಾರದಲ್ಲಿ SA1 ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಸಬ್ಜೆಕ್ಟಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಸೋಷಲ್ ಸೈನ್ಸಲ್ಲಿ ನಿನ್ನೆ ನಾನು 3 ಚಾಪ್ಟರ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟೆ. ಈಗ ನಾವು ನೆಕ್ಸ್ಟ್ ಚಾಪ್ಟರ್ಸ್ನ ನೋಡೋಣ. ಇವತ್ತು 4 ಚಾಪ್ಟರ್ಸ್ ಕವರ್ ಮಾಡೋಣ. ಓಕೆನಾ. ನೋಡಿ, SA1 ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಫಾರ್ ಬೋರ್ಡ್ ಎಕ್ಸಾಮ್. ಓಕೆನಾ. ಸಬ್ಜೆಕ್ಟ್ ಬಂದು ಸೋಷಲ್ ಸೈನ್ಸ್, ಸಮಾಜ ವಿಜ್ಞಾನ. ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲೀಷಲ್ಲೂ ಹೇಳ್ತೀನಿ. ನೀವು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ, ಕನ್ನಡ ಮೀಡಿಯಮ್ ಅವರು. ಓಕೆನಾ. ಕನ್ನಡದಲ್ಲೂ ನಾನು ಕಂಪ್ಲೀಟಾಗಿ ನಾನು ಹೇಳ್ಕೊಡ್ತೀನಿ ಏನೆಲ್ಲ ಓದಬೇಕು ನೀವು ಅಂತ ಈ ಲೆಸನಿಂದ. ಚಾಪ್ಟರ್ ನೇಮ್ ನೋಡಿ, ಇಂಡಿಯನ್ ಸಾಯಿಲ್ಸು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸು, ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸು, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫು. ಟೋಟಲು ನಾವು ಇವತ್ತು 4 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ, ನಾನು ಪದೇ ಹೇಳ್ತಾ ಇದ್ದೀನಿ, ನಾನು ಕೊಟ್ಟಿರುವ ಇಂಪಾರ್ಟೆಂಟ್ ಕ್ವಶನ್ಸು ಫೋಕಸ್ ಮಾಡಿ ಓದಿ. ಅದಾದಮೇಲೆ ನಿಮ್ಮ ಶಾಲೆಯಲ್ಲಿ ಏನು ನೋಟ್ಸ್ ಕೊಟ್ಟಿರ್ತಾರೋ ಒಂದ್ಸಲಿ ರಿವೈಸ್ ಮಾಡಿ. ಅದಾದಮೇಲೆ ಟೆಕ್ಸ್ಟ್ ಬುಕ್ ಒಂದ್ಸಲಿ ರಿವೈಸ್ ಮಾಡಿ. ಈ ಥರ ಮಾಡಿದ್ದಾಯಿತು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ಪು ನೀವೇನಿಲ್ಲ ಅಂದರೂ 95+ ಮೇಲೆ ಬರ್ತೀರಾ. 98 ಸಹ ಬರ್ಬೋದು, ಏನಿಲ್ಲ. ಆರಾಮಾಗಿ ನೀವು ಒಳ್ಳೆ ಸ್ಕೋರ್ ತೆಗಿತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ಓದಿದ್ರೆ. ಓಕೆನಾ. ನೋಡಿ, ಇಂಡಿಯನ್ ಸಾಯಿಲ್ಸಲ್ಲಿ ಫೈನಲ್ ಬೋರ್ಡ್ ಎಕ್ಸಾಮ್ಗೆ 4 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. ಇವಾಗ 2 ಕ್ವಶನ್ ಕೇಳ್ಬೋದು ನಿಮಗೆ. ಓಕೆನಾ. ನೆಕ್ಸ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಷ್ಟೇ 1 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸಲ್ಲಿ 1 ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದ ರೆಮಿಡೀಸಲ್ಲೂ ಕೂಡ 4 ಮಾರ್ಕ್ಸದು 1 ಕ್ವಶನ್ ಕೇಳ್ತಾರೆ. ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫಲ್ಲೂ ಕೂಡ 3 ಮಾರ್ಕ್ಸದು 1 ಕ್ವಶನ್ ಕೇಳ್ತಾರೆ. ಇದೇ ರೀತಿಯಲ್ಲಿ ನೀವು ಓದಬೇಕು. ಓಕೆನಾ. ಏನು ಓದಬೇಕು, ಏನು ಓದಬೇಡ್ದು ಅಂತ ಫಸ್ಟು ತಿಳ್ಕೊಂಡ್ರೆ ನೀವು ಆಟೋಮೆಟಿಕ್ಕಾಗಿ ನೀವು ಒಳ್ಳೆ ಪರ್ಸೆಂಟೇಜ್ನ ನೀವು ಸ್ಕೋರ್ ಮಾಡ್ತೀರಾ. ಓಕೆನಾ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಭಾರತದ ಮಣ್ಣುಗಳು 4 ಅಂಕ. ಬೋರ್ಡ್ ಎಕ್ಸಾಮಲ್ಲಿ 4 ಮಾರ್ಕ್ಸ್ 1 ಕ್ವಶನ್ ಬಂದೇ ಬರುತ್ತೆ. ಓಕೆನಾ. ನಿಮಗೆ SA1ನಲ್ಲಿ ಏನಿಲ್ಲ ಅಂದರೂ 2 ಕ್ವಶನ್ ಬರ್ಬೋದು. ಓಕೆನಾ. ಫಸ್ಟ್ ಕ್ವಶನ್ ನೋಡಿ, ಹೌ ಕ್ಯಾನ್ ವಿ ಪ್ರಿವೆಂಟ್ ಸಾಯಿಲ್ ಎರೋಷನ್? ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮಣ್ಣಿನ ಸವಕಳಿಯನ್ನು ನಾವು ಹೇಗೆ ತಡೆಗಟ್ಟಬಹುದು? ಓಕೆನಾ. ನೆಕ್ಸ್ಟ್ ನೋಡಿ, ಸಾಯಿಲ್ ಎರೋಷನ್ ಕಾಸಸ್ ಮೆನಿ ಪ್ರಾಬ್ಲಮ್ಸ್. ಹೇಗೆ ಸಾಯಿಲ್ ಎರೋಷನ್ ಕಾಸಸ್ಸು ಆಗುತ್ತೆ, ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಅದು ಹೇಗೆ ಅಂತ ಕೇಳಿರುವಂತಹ ಕ್ವಶನ್ನು. ಕನ್ನಡದಲ್ಲಿ ನೋಡಿ, ಮಣ್ಣಿನ ಸವಕಳಿಯು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ, ಹೇಗೆ? ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಕಾಸಸ್ ಫಾರ್ ಸಾಯಿಲ್ ಎರೋಷನ್? ವೆರಿ ಇಂಪಾರ್ಟೆಂಟ್. ಮಣ್ಣಿನ ಸವಕಳಿಗೆ ಕಾರಣಗಳೇನು? ಓಕೆನಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ಸಾಯಿಲ್ಲು, ನೆಕ್ಸ್ಟು ಲ್ಯಾಟ್ರೈಟ್ ಸಾಯಿಲ್ಲು. ಬ್ಲ್ಯಾಕ್ ಸಾಯಿಲ್ ಅಂದರೆ ಕಪ್ಪು ಮಣ್ಣು, ಲ್ಯಾಟ್ರೈಟ್ ಸಾಯಿಲ್ ಅಂದರೆ ಜಂಬಿಟ್ಟಿಗೆ ಮಣ್ಣು. ಓಕೆನಾ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೌಂಟೇನ್ ಸಾಯಿಲ್ಲು, ಪರ್ವತ ಮಣ್ಣಿನ ಗುಣಲಕ್ಷಣಗಳು. ಇವೆಲ್ಲ ನೀವು ನೋಡ್ಕೋಬೇಕು. ನಾನು ಹೇಳ್ತಾ ಇಲ್ವಾ ಪಾಯಿಂಟ್ಸು, ಇವೆಲ್ಲ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮಿಸ್ ಆಗಿದೆ, ಟೈಪ್ಸ್ ಆಫ್ ಸಾಯಿಲು. ನೋಡಿ, ಟೈಪ್ಸ್ ಆಫ್ ಸಾಯಿಲ್ ನೋಡ್ಕೊಳ್ಳಿ. ನೆಕ್ಸ್ಟು ಮಣ್ಣಿನ ವಿಧಗಳು, ಅದೇ ಟೈಪ್ಸ್ ಆಫ್ ಸಾಯಿಲ್ ಅಂತ ಹೇಳಿದ್ರೆ ನಾನೇನು ಹೇಳಿದ್ದೀನಿ ಅದನ್ನು ಕನ್ನಡದಲ್ಲಿ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ನೋಡಿ, ಸಾಯಿಲ್ ಕನ್ಸರ್ವೇಷನ್, ಮಣ್ಣಿನ ಸಂರಕ್ಷಣೆ. ಓಕೆನಾ. ನೆಕ್ಸ್ಟ್ ನೋಡಿ, ಪರೀಕ್ಷೆಗೆ ಮುಖ್ಯವಾದ ವಿಷಯಗಳು. ಏನೆಲ್ಲ ಫೋಕಸ್ ಮಾಡಿ ಓದಬೇಕು, ಇಷ್ಟು ಓದಾದ್ಮೇಲೆ ಒಂದ್ಸಲಿ ಇದನ್ನು ರಿವೈಸ್ ಮಾಡ್ಕೊಳ್ಳಿ ಈ ಪಾಯಿಂಟ್ಸ್ನೆಲ್ಲ. ಓಕೆನಾ. ಮಣ್ಣಿನ ಸವಕಳಿಯ ಕಾರಣಗಳು, ಮಣ್ಣಿನ ಸವಕಳಿಯಿಂದ ಉಂಟಾಗುವ ಸಮಸ್ಯೆಗಳು, ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವ ಕ್ರಮಗಳು, ಮಣ್ಣಿನ ಸಂರಕ್ಷಣೆ, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಪರ್ವತ ಮಣ್ಣಿನ ಗುಣಲಕ್ಷಣಗಳು, ಮಣ್ಣಿನ ವಿಧಗಳು. ಇಷ್ಟೆಲ್ಲ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಗೆ. ಓಕೆನಾ. SA1 ಎಕ್ಸಾಮ್ ಪರ್ಪಸ್ ದಿಸ್ ಆಲ್ ಟಾಪಿಕ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಲೆಸನ್. ಬನ್ನಿ ಇವಾಗ ನಾವು ನೆಕ್ಸ್ಟ್ ಲೆಸನ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. ಬ್ಯಾಂಕ್ ಟ್ರಾನ್ಸಾಕ್ಷನ್, ಬ್ಯಾಂಕು ಮತ್ತು ಅಂಚೆ ಕಚೇರಿ. ನೋಡಿ, 1 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾರೆ. ಓಕೆನಾ. ನೋಡಿ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್? ಬ್ಯಾಂಕಿನ ಕಾರ್ಯಗಳೇನು? ಇಂಪಾರ್ಟೆಂಟ್ ಕ್ವಶನ್. ಸಬ್ ಕ್ವಶನ್ ನೋಡಿ, ಇದ್ರದ್ದು ಓದ್ಕೋಬೇಕು ಇವೆಲ್ಲ ನೀವು. ಸರ್ವಿಸ್ ಆಫ್ ಬ್ಯಾಂಕ್, ಬ್ಯಾಂಕಿನ ಸೇವೆಗಳು, ಅಡ್ವಾಂಟೇಜಸ್ ಆಫ್
ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಪ್ರಯೋಜನಗಳು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬ ಸಲ ಬೋರ್ಡ್ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ ನೋಡಿ, ಸ್ಟಾರ್ ಮಾರ್ಕ್ ಆಗ್ತಾ ಇದ್ದೀನಿ ನಾನು. ಇಂಪಾರ್ಟೆಂಟ್ ಕ್ವಶನ್ಸು ನೀವು ಫೋಕಸ್ ಮಾಡಿ ಓದಬೇಕು. ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ದೀನಿ, ನಾನೇನು ಹೇಳಿದ್ದೀನಿ, ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರೆ 3 ಮಾರ್ಕ್ಸಿಗೆ 6 to 7 ಪಾಯಿಂಟ್ಸ್ ಹಾಕಬೇಕು, 4 ಮಾರ್ಕ್ಸಿಗೆ 8 ಇಂದ 9 ಪಾಯಿಂಟ್ಸ್ ಕಂಪಲ್ಸರಿ ಬರೀಬೇಕು ನೀವು. ನಿಮ್ಗೆ ಅಕಸ್ಮಾತ್ ಏನಾರ ಇವಲ್ಲಿ ನಿಮಗೆ ಆನ್ಸರ್ ಏನಾರ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಆನ್ಸರು ನಿಮಗೆ PDF ಮುಖಾಂತರ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ಡನ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ಕ್ವಶನು ಇಂಪಾರ್ಟೆಂಟು. ಓಕೆನಾ? ನೋಡಿ, ಬ್ಯಾಂಕ್ ಖಾತೆಯನ್ನು ತೆರೆಯುವ ಹಂತಗಳನ್ನು ವಿವರಿಸಿ. ಬ್ಯಾಂಕ್ ಖಾತೆಯನ್ನು ತೆರೆಯುವ ಹಂತಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ಬ್ಯಾಂಕ್. ಯಾವೆಲ್ಲ ಬ್ಯಾಂಕ್ ಇವೆ, ಬ್ಯಾಂಕುಗಳ ವಿಧಗಳು. ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲ, ನಾನು ಹೇಳ್ತಿರೋವೆಲ್ಲ ಇಂಪಾರ್ಟೆಂಟ್ ಕ್ವಶನ್ನು. ಓಕೆನಾ? ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಫಂಕ್ಷನಲ್ ಟ್ರಾನ್ಸಾಕ್ಷನ್ಸ್ ಆಫ್ ಪೋಸ್ಟ್ ಆಫೀಸ್. ಇದು ಇಂಪಾರ್ಟೆಂಟ್ ಕ್ವಶನ್ನು, ಬೋರ್ಡ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸು ನಾನು ಹೇಳ್ತಾ ಇರೋದು ಇವೆಲ್ಲ. ಓಕೆನಾ? ಅಂಚೆ ಕಚೇರಿಗಳಲ್ಲಿ ನಡೆಯುವ ಹಣಕಾಸಿನ ವ್ಯವಹಾರಗಳು ಯಾವುವು. ಕನ್ನಡ ಮೀಡಿಯಮ್ ಅವ್ರಿಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಓಕೆನಾ? ನೀವು ಆನ್ಸರ್ನ ಬರೆಯೋಕ್ಕೆ ಪ್ರಯತ್ನ ಪಡಿ. ಅಕಸ್ಮಾತ್ ಏನಾರ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿ, ನಾನು ನಿಮಗೆ PDF ಮುಖಾಂತರ ಆನ್ಸರ್ನ ಕಳಿಸ್ಕೊಡ್ತೀನಿ, ನೀವು ಓದ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ನೋಡಿ, ಅಂಶಗಳ ಬಗ್ಗೆ ತಿಳಿದುಕೊಳ್ಳಿ. ಏನೆಲ್ಲ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾಪ್ಟ್ರಲ್ಲಿ ಏನೆಲ್ಲ ಇನ್ನೂ ಚೆನ್ನಾಗಿ ಓದ್ಕೋಬೇಕು ನೀವು ಅಂತ ಹೇಳಿದ್ರೆ, ಇವು ಓದಾದಮೇಲೆ ಇನ್ನೂ ಏನೆಲ್ಲ ಪಾಯಿಂಟ್ಸ್ ಓದಬೇಕು ಅಂತ ಹೇಳಿದ್ರೆ, ಕರೆಂಟ್ ಅಕೌಂಟು, ಚಾಲ್ತಿ ಖಾತೆ, ನೆಕ್ಸ್ಟು ಸೇವಿಂಗ್ಸ್ ಅಕೌಂಟು, ಉಳಿತಾಯ ಖಾತೆ, ಇವೆಲ್ಲ ಇಂಪಾರ್ಟೆಂಟು. ಓಕೆನಾ? ಈ ಥರನೇ ನೀವು ಸ್ಟೆಪ್ ಬೈ ಓದಬೇಕು. ನೆಕ್ಸ್ಟ್ ನೋಡಿ, ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್. 4 ಮಾರ್ಕ್ಸು, ಒಂದು ಕ್ವಶನ್ ಬರುತ್ತೆ, ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆನಾ? ನೋಡಿ, ರೀಸೆಂಟ್ಲಿ ದ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಈಸ್ ಇಂಪ್ರೂವಿಂಗ್, ಡಿಸ್ಕಸ್. ಓಕೆನಾ? ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಿಸುತ್ತಿದೆ, ಚರ್ಚಿಸಿ. ಇಂಪಾರ್ಟೆಂಟ್ ಕ್ವಶನ್ ಅಪ್ಪ ಇದು, ಇಂಪಾರ್ಟೆಂಟ್ ಕ್ವಶನ್ಸು. ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಎಲಿಮಿನೇಟ್ ಇಲ್ಲಿಟ್ರಸಿ. ಅನಕ್ಷರತೆಯನ್ನು ನಿರ್ಮೂಲನೆ ಮಾಡಲು ಕೈಗೊಂಡಿರುವ ಕ್ರಮಗಳು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಓಕೆನಾ? ನೀವು ಆನ್ಸರ್ಸ್ನ ಬರೀಬೇಕು. ಇನ್ಮೇಲಿಂದ ಆನ್ಸರ್ಸ್ ಬರೆಯೋಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಇನಿಟಿಯೇಟಿವ್ಸ್ ಟೇಕನ್ ಟು ಎಲಿಮಿನೇಟ್ ಡಿಸ್ಕ್ರಿಮಿನೇಷನ್ ಅಗೇನೆಸ್ಟ್ ಜೆಂಡರ್ ಮೈನಾರಿಟೀಸ್. ಇದು ಇಂಪಾರ್ಟೆಂಟ್ ಕ್ವಶನ್ನು. ಇದೆಲ್ಲ ರಿಪೀಟ್ ಆಗಿರುವಂಥ ಕ್ವಶನ್ಸೇ. ಲಿಂಗ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯವನ್ನು ನಿವಾರಿಸಲು ಕೈಗೊಂಡಿರುವ ಕ್ರಮಗಳು ಏನು. ಓಕೆನಾ? ಜೆಂಡರ್ ಮೈನಾರಿಟೀಸ್ ಮೇಲೆ ಕ್ವಶನ್ಸು ಬರುತ್ತೆ, ನೀವು ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಕಂಟ್ರೋಲ್ ಕರಪ್ಷನ್. ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು. ಇಂಪಾರ್ಟೆಂಟ್. ಓಕೆನಾ? ಹೇಗೆ ನೀವು ಕರಪ್ಷನ್ನ ಕಂಟ್ರೋಲ್ ಮಾಡ್ತೀರಾ ಅನ್ನೋವಂತಹ ಕ್ವಶನ್ ಇದು. ನೆಕ್ಸ್ಟ್ ನೋಡಿ, ಏನೇನೆಲ್ಲ ಈ ಚಾಪ್ಟರ್ಲ್ಲಿ ಓದಬೇಕು ಅಂತ ಇನ್ನೂ ಎಕ್ಸ್ಟ್ರಾ. ಮೆಜರ್ಸ್ ಟೇಕನ್ ಟು ಎಲಿಮಿನೇಟ್ ಎಕನಾಮಿಕ್ ಇನ್ಇಕ್ವಾಲಿಟಿ. ಆರ್ಥಿಕ ಅಸಮಾನತೆಯನ್ನು ನಿವಾರಿಸಲು ಕೈಗೊಂಡಿರುವ ಕ್ರಮಗಳು ಯಾವ್ಯಾವೆಲ್ಲ ಅಂತ ನೀವು ಲಿಸ್ಟ್ ಮಾಡ್ಕೊಂಡು ಓದಬೇಕು. ಓಕೆನಾ? ಗೊತ್ತಿಲ್ಲ ಅಂದರೆ ನಾನು ಸಾರಿ ಹೇಳ್ತಾ ಇದ್ದೀನಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಬೌಟ್ ಪಾವರ್ಟಿ, ಬಡತನ ಬಗ್ಗೆ ಓದ್ರಿ. ಪಾವರ್ಟಿ ಬಗ್ಗೆ ನೋಡಿ, ಪರೀಕ್ಷೆಗೆ ಮುಖ್ಯವಾದ ವಿಷಯಗಳು: ಮಹಿಳೆಯರ ಸ್ಥಾನಮಾನ, ನೆಕ್ಸ್ಟು ಅನಕ್ಷರತೆ ನಿರ್ಮೂಲನೆ, ಲಿಂಗ ತಾರತಮ್ಯ ನಿರ್ಮೂಲನೆ, ಭ್ರಷ್ಟಾಚಾರ ನಿಯಂತ್ರಣ, ಆರ್ಥಿಕ ಅಸಮಾನತೆ ನಿವಾರಣೆ, ಬಡತನ. ಇಷ್ಟೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು ನಾನು ಅಲ್ಲಿ ಹೇಳಿದ್ದೀನಲ್ಲ, ಅದೇ ತಿರ್ಗಾ ರಿಪೀಟ್ ಆಗಿದೆ ಎಲ್ಲೂ. ಓಕೆ, ನೆಕ್ಸ್ಟ್ ನೋಡಿ, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫು 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳ್ಬೋದು, essay 1ಅಲ್ಲಿ 2 ಕ್ವಶನ್ ಕೇಳ್ಬೋದು. ಓಕೆನಾ? ನೋಡಿ, ವಾಟ್ ಆರ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಓಕೆನಾ? ಇದು ಇಂಪಾರ್ಟೆಂಟು. ಅಸಂಘಟಿತ ವಲಯದ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳೇನು. ನೆಕ್ಸ್ಟ್ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ವರ್ಕರ್ಸ್ ಆ್ಯಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸು. ಸಂಘಟಿತ ವಲಯದ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರ ನಡುವಿನ ವ್ಯತ್ಯಾಸವೇನು. ಇಂಪಾರ್ಟೆಂಟ್ ಕ್ವಶನ್ ಇದನ್ನು. ನೆಕ್ಸ್ಟ್ ನೋಡಿ, 3ನೇದು, ವಾಟ್ ಆರ್ ದ ರೆಮಿಡೀಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ನಿರುದ್ಯೋಗ ನಿವಾರಣೆಗೆ ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇಂಪಾರ್ಟೆಂಟು.
ಇದರಲ್ಲಿ ಏನೇನೆಲ್ಲ ಫೋಕಸ್ ಮಾಡಿ ಓದಬೇಕು ಅಂತ ಹೇಳಿದ್ರೆ ಕಾಸಸ್ ನೋಡಿ, ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟು, ನಿರುದ್ಯೋಗ ಕಾರಣಗಳು, ಎಫೆಕ್ಟ್ಸು ನಿರುದ್ಯೋಗ ಪರಿಣಾಮಗಳು ಅನ್ಎಂಪ್ಲಾಯ್ಮೆಂಟ್ ಮೇಲೆ ಓದಬೇಕು. ನೆಕ್ಸ್ಟ್ ನೋಡಿ ಲೇಬರ್ ಡಿಸ್ಕ್ರಿಮಿನೇಷನ್ನು, ಕಾರ್ಮಿಕರ ತಾರತಮ್ಯ, ಡಿವಿಷನ್ ಆಫ್ ಲೇಬರ್ಸು, ಕಾರ್ಮಿಕರ ವಿಭಜನೆ, ಪರೀಕ್ಷೆಗೆ ಏನೆಲ್ಲ ಇನ್ನೂ ಮುಖ್ಯ ಅಂತ ಅದೇ ರಿಪೀಟ್ ಆಗಿರ್ತದೆ, ಇನ್ನೇನಿಲ್ಲ ಇದರಲ್ಲಿ. ನೋಡಿ ಏನೇನೆಲ್ಲ ಪರೀಕ್ಷೆಗೆ ಇಂಪಾರ್ಟೆಂಟು ಅಂತ. ಅಸಂಘಟಿತ ವಲಯದ ಕಾರ್ಮಿಕರ ಸಮಸ್ಯೆಗಳು, ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರ ವ್ಯತ್ಯಾಸ, ನಿರುದ್ಯೋಗದ ಕಾರಣಗಳು ಮತ್ತು ಪರಿಣಾಮಗಳು, ನಿರುದ್ಯೋಗ ನಿವಾರಣೆ ಕ್ರಮಗಳು, ಕಾರ್ಮಿಕರ ತಾರತಮ್ಯ, ನೆಕ್ಸ್ಟು ಕಾರ್ಮಿಕರ ವಿಭಜನೆ. ಇಷ್ಟೆಲ್ಲ ನೀವು ಓದ್ಬಿಟ್ಟು ಒನ್ ಟೈಮ್ ಇಲ್ಲಾಂದರೆ 2 ಟೈಮು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಏನಕ್ಕೆ ನಾನು ಸೋಷಲ್ನ ಹೆಚ್ಚು ಬಾರಿ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೋಷಲ್ ಒನ್ ಆಫ್ ದ ಸ್ಕೋರಿಂಗ್ ಸಬ್ಜೆಕ್ಟು. ನಿಮಗೇನು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ನಿಮ್ಮ ಫ್ಯೂಚರ್ಗೆ ಎಲ್ಪ್ ಆಗುತ್ತೆ. ಏನು ಫ್ಯೂಚರ್ಗೆ ಎಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಆಫ್ಟರ್ PUC ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಫಾರ್ ಮಾಡ್ತಾರೆ, ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಫಾರ್ ಮಾಡ್ತಾರೆ. ನೀವೇನಾರ 98, 97, 99, 95 ಅಬೋವ್ ಪರ್ಸೆಂಟೇಜಲ್ಲಿ ನೀವು ಪರ್ಸೆಂಟೇಜ್ ಮಾಡಿದ್ರಿ ಅಂತ ಹೇಳಿದ್ರೆ 10th ಮಕ್ಕಳು ನಿಮಗೆ ಆಟೋಮೆಟಿಕ್ಕಾಗಿ ಜಾಬು ಸಿಗುತ್ತೆ. ಅದು ರೂರಲಲ್ಲಿ ಓದಿದರೆ, ಎಕ್ಸ್ಪೆಷಲಿ ಹಳ್ಳಿ ಮಕ್ಕಳಿಗೆ ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೆ ನಾನು ಹೆಚ್ಚಾಗಿ ಯಾವುದೆಲ್ಲ ಸ್ಕೋರಿಂಗ್ ಸಬ್ಜೆಕ್ಟು ನಾನು ನಿಮಗೆ ಕ್ವಶನ್ಸ್ ಕೊಟ್ಟು ಓದಿಸ್ತಾ ಇರೋದು. ನೀವು ಫ್ಯೂಚರಲ್ಲಿ ನಿಮ್ಮ ಜೀವನ ತುಂಬ ಅದ್ಭುತವಾಗಿರಬೇಕು. ಓಕೆನಾ? ಅದಕ್ಕೋಸ್ಕರ ಈ ಥರ ನಾವು ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವು ಕೂಡ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ನೀಡಬೇಕು. ಓಕೆನಾ? ಪ್ರತಿಫಲ ಯಾವ ಥರ ನೀಡ್ತೀರಾ? ಒಳ್ಳೆ ಮಾರ್ಕ್ಸ್ ತೆಗೀರಿ ಸಾಕು. ಓಕೆನಾ? ಓಕೆ, ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಸದಾ ನಾವು ನಿಮ್ಮ ಜೊತೆ ಇರ್ತೀವಿ. ಓಕೆನಾ? ಧನ್ಯವಾದಗಳು.